ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂಡಿಗೋ ವಿಮಾನ ಹಾರಾಟ ರದ್ದು ರಾದ್ಧಾಂತ ಮುಂದುವರೆದಿದೆ. ಇವತ್ತು 7ನೇ ದಿನ. ಇವತ್ತು ಕೂಡ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಸರಿಯಾದ ಸಮಯಕ್ಕೆ ವಿಮಾನ ಸಿಗದೇನೆ ಒದ್ದಾಡ್ತಾ ಇದ್ದಾರೆ. ಸಹಜ ಸ್ಥಿತಿಗೆ ಬರ್ತಾ ಇಲ್ಲ ಇಂಡಿಗೋ ವಿಮಾನಗಳ ಹಾರಾಟದ ವಿಚಾರ. ಕೆಲ ವಿಮಾನಗಳು ಹಾರಾಟಕ್ಕೆ ಸಜ್ಜಾಗಿದ್ರೆ ಕೆಲ ವಿಮಾನಗಳು ಹಾರಾಟವನ್ನು ರದ್ದು ಮಾಡಲಾಗಿದೆ. ದೆಹಲಿ, ಕೊಚ್ಚಿ, ಮಂಗಳೂರಿಗೆ ಹಾರುವಂತಹ ವಿಮಾನ ಇತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಮತ್ತೆ ಬೆಂಗಳೂರಿನಿಂದ 50ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ. ಸದ್ಯ ಕೆಂಪೇಗೌಡ ಏರ್ಪೋರ್ಟ್ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆಯೂ 49 ವಿಮಾನ ಹಾರಾಟ ರದ್ದಾಗಿತ್ತು, ಪ್ರಯಾಣಿಕರು ಪರದಾಡಿದ್ರು. ಇವತ್ತು 50 ವಿಮಾನ ಹಾರಾಟವನ್ನು ರದ್ದು ಮಾಡಲಾಗಿದೆ. ಇಂಡಿಗೋ ಕಂಪನಿ ಒಂದರಲ್ಲಿಯೇ 400ಕ್ಕೂ ಹೆಚ್ಚು ವಿಮಾನಗಳಿದ್ದಾವೆ. ಇವತ್ತು ವೀಕೆಂಡ್ ಬೇರೆ, ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಜೊತೆಗೆ ಲಾಂಗ್ ಲೀವ್ ಹಾಕ್ಕೊಂಡು ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗೋರ ಸಂಖ್ಯೆ ಹೆಚ್ಚಿದೆ. ಹಾಗಾಗಿ ವಿಮಾನ ರದ್ದಾಗಿರೋದ್ರಿಂದ ಪ್ರಯಾಣಿಕರು ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ತಲುಪುವುದಕ್ಕಾಗದೇನೆ ಒದ್ದಾಡ್ತಾ ಇದ್ದಾರೆ. ಇನ್ನು 10 ರಿಂದ 15 ದಿನಗಳ ಕಾಲ ಪರಿಸ್ಥಿತಿ ಸುಧಾರಿಸೋದಕ್ಕೆ ಟೈಮ್ ಬೇಕು ಅಂಥೇಳಿ ಇಂಡಿಗೋ ಸಿಇಒ ಹೇಳ್ತಾ ಇದ್ರು. ವಿಮಾನಗಳ ರದ್ದು ಮಾಹಿತಿ ಬೆನ್ನಲ್ಲೇ ಪ್ರಯಾಣಿಕರ ಸಂಖ್ಯೆ ಈಗ ಕಡಿಮೆ ಆಗ್ತಾ ಇದೆ, ಮುಂದುವರೆದಿದೆ. ಕೆಲ ಇಂಡಿಗೋ ವಿಮಾನಗಳ ವಿಳಂಬ ಮತ್ತು ರದ್ದು. ವಿಮಾನಗಳು ವಿಳಂಬ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲಿ ಕಾದು ಕೂತ್ಕೊಂಡಿದ್ದಾರೆ ಪಾಪ ಜನ. ಬಂದಿರುವ ಪ್ರಯಾಣಿಕರಿಗೆ ಇಂಡಿಗೋ ಸಿಬ್ಬಂದಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವ್ರ ನಡುವೆ ಮಾತಿನ ಚಕಮಕಿ ಆಗ್ತಾ ಇದೆ. ಸೊ ಈಗ ಕಡಿಮೆ ಆಗಿದೆ ಪ್ರಯಾಣಿಕರ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಮಾಡ್ತಾರೆ, ಆಲ್ಟರ್ನೇಟಿವ್ ಜಾಗಗಳನ್ನು ಹುಡುಕೊಳ್ತಾರೆ. ಹೆಂಗಾದ್ರೂ ಮಾಡಿ ಏನಾದರೂ ಮಾಡಿ ಹೋಗಬೇಕು ಅಂತ ಹೇಳಿ, ಇಲ್ಲ ಬೇಡ ಬಿಡು ಅಂತೇಳಿ ವಾಪಸ್ ಮನೆಗೆ ಹೋಗಿ ಕೂತ್ಕೊಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಮುದ್ದುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಈಗ ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ? ಮೊದಲನೇ ದಿನಕ್ಕೂ ಮತ್ತೆ ಅದಾದ ನಂತರ ಈಗಿನ ದಿನಕ್ಕೂ ಜನಸಂಖ್ಯೆ ಕಡಿಮೆ ಆಗಿದೆಯಾ? ಜನಕ್ಕೆ ಅವ್ರ ಪಾಡಿಗೆ ಅವರೇ ಬರೋದನ್ನು ನಿಲ್ಲಿಸಿದಾರಾ ಅಥವಾ ಇನ್ನೂ ಬಂದು ಕಾಯ್ತಾ ಇದ್ದಾರಾ? ಖಂಡಿತ ಅರುಣ್, 6ನೇ ದಿನವೂ ಕೂಡ ವಿಮಾನಗಳ ರದ್ದು ಪ್ರಕರಣಗಳು ಮುಂದುವರಿತಾ ಇದೆ. ತಾವು ಡಿಸ್ಪ್ಲೇನ ನೋಡ್ಬೋದು. ಕೇವಲ 8 ಗಂಟೆ 55 ನಿಮಿಷದಿಂದ 11 ಗಂಟೆ, ಅಂದರೆ ಆಲ್ಮೋಸ್ಟ್ 9 to 10 2 ಅವರಲ್ಲಿ 10 ವಿಮಾನಗಳು ಕಂಟಿನ್ಯೂಸ್ ಆಗಿ ರದ್ದಾಗಿರುವಂಥದ್ದು. ದೇಶದ ವಿವಿಧ ಭಾಗಗಳಿಗೆ ತೆರಳುವಂಥ ವಿಮಾನಗಳು ಸಂಪೂರ್ಣ, ಅಂದರೆ 2 ಗಂಟೆಯಲ್ಲಿ 10 ವಿಮಾನ ಅಂತಂದರೆ 24 ಗಂಟೆಯಲ್ಲಿ ಇದು ಎಷ್ಟು ವಿಮಾನ ಆಗ್ಬೋದು? ಒಂದು ಅಂದಾಜಿನ ಪ್ರಕಾರ ಇವತ್ತು ಕೂಡ 50ಕ್ಕೂ ಹೆಚ್ಚು ವಿಮಾನಗಳ ರದ್ದಿರುವಂಥದ್ದು. ಹಾಗಾಗಿ ಸಹಜವಾಗಿ ಪ್ರಯಾಣಿಕರಿಗಾಗಲೇ ಕೂಡ ಟಿಕೆಟನ್ನು ಬುಕ್ ಮಾಡಿರುವಂಥವ್ರು ಕ್ಯಾನ್ಸಲ್ ಮಾಡಿಕೊಳ್ಳೇಬೇಕು, ಅವರ ಪ್ರಯಾಣವನ್ನು ಮೊಟಕು ಮಾಡಿಕೊಳ್ಳೇಬೇಕು. ಹಾಗಾಗಿ ನೀವು ಹೇಳಿದಂಗೆ ಮೊದಲೇ ಪ್ರಯಾಣಿಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ಲಾನ್ ಮಾಡಿಕೊಂಡು ಇವತ್ತು ಏರ್ಪೋರ್ಟ್ಗೆ ಬರೋದನ್ನೇ ನಿಲ್ಲಿಸಿದ್ರೆ ಇಲ್ಲಿ ಪ್ರಯಾಣಿಕರು ಒಬ್ಬರು ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ. ಮೇಡಮ್, ತಾವೆಲ್ಲಿಗೆ ಹೊರಟಿದ್ರಿ? ಲಕ್ಷದ್ವೀಪ್. ಫ್ಲೈಟ್ ಇದೆಯಂತ ಇದೆ ಅಂತ ತೋರಿಸ್ತಿದ್ದಾರೆ, ಬಟ್ ಒಳಗೆ ಹೋಗೋ ತನಕ ಕನ್ಫರ್ಮ್ ಇಲ್ಲ. ಏನು ಗೊಂದಲಗಳಾಗ್ತಿದೆ ಭಾಳಷ್ಟು. ನಾವು 1 ಮಂತ್ ಬಿಫೋರೇ ಬುಕ್ ಮಾಡಿದ್ವಿ. ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ, ನಾವು ಫ್ಲೈಟೇ ಬುಕ್ ಮಾಡ್ತಾ ಇರಲಿಲ್ಲ. ಮಗುನ ಇಟ್ಕೊಂಡು ಫಸ್ಟ್ ಟೈಮ್ ನಾವು ಒಂದು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ ಕೇಳ್ಕೊತಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಎಲ್ಲಿಗೆ ಹೊರಟಿರೋದು? ಲಕ್ಷದ್ವೀಪ್. ಡಿಸೆಂಬರಲ್ಲಿ ಮೊದಲು ಎಲ್ಲ ಕಡೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಟೂರ್ ಹೋಗ್ಬೇಕಂತ ಭಾಳ ಪ್ಲಾನ್ ಇರುತ್ತೆ. ಆದರೆ ಈ ಥರ ಕೊನೆ ಕ್ಷಣದಲ್ಲಿ ರದ್ದಾಗ್ಬಿಟ್ರೆ ಬೇಜಾರಾಗಲ್ಲ? ಹೌದು, ಅಂದರೆ ಕ್ಯಾನ್ಸಲ್ ಆದರೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಏನಾಗಲ್ಲ, ಬಟ್ ಒಳಗೋಗಿ ವೆಯ್ಟಿಂಗ್ ಮಾಡಿ ಮಗುನ ಇಟ್ಕೊಂಡು ಪರದಾಡೋದು ಬೇಡ ಅಂತ ಅಷ್ಟೇ. ಈಗ 11 ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಬಂದ್ರಿ ತಾವಿಲ್ಲಿ? ನಾವು 8:30ಗೆ ಬಂದ್ವಿ. ಒಳಗೆ ಬಿಡ್ತಾ ಇರಲಿಲ್ಲ. ಈಗೆಲ್ಲ ಅನೌನ್ಸ್ ಮಾಡ್ತಿದ್ದಾರೆ 12 o'clock ಇರೋ ಫ್ಲೈಟ್ಸ್ ಎಲ್ಲ ಇವಾಗ ಹೋಗಿ ಒಳಗೆ ಅಂತ. ಏನಾಗುತ್ತೋ ಗೊತ್ತಿಲ್ಲ. ಅರುಣ್, ಇದು ಈ ರೀತಿಯ ಗೊಂದಲಗಳು ಭಾಳಷ್ಟು ಪ್ರಯಾಣಿಕರಿಗಿದೆ. ತಾವು ಇಂಡಿಗೋ ಚೆಕ್ಕಿಂಗ್ ಕೌಂಟರ್ನ ನೋಡ್ಬೋದು. ಇವತ್ತು ಪ್ರಯಾಣಿಕರಿಂದ ಕಡಿಮೆ ಸಂಖ್ಯೆಯಲ್ಲಿ ಇರುವಂಥದ್ದು ಕಾಣ್ತಾ ಇದೆ. ಆದರೆ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಇಡೀ ಚೆಕ್-ಇನ್ ಕೌಂಟರ್ ಇದ್ರ ಮುಂಭಾಗ 100 ಜನ ಸರದಿ ಸಾಲಿನಲ್ಲಿ ನಿಂತಿದ್ರು. ಅಂದರೆ ಕ್ಯಾನ್ಸಲೇಷನ್ ಆಗಿದ್ದಂತಹ ಟಿಕೆಟನ್ನು ರೀಫಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತು ರೀಶೆಡ್ಯೂಲನ್ನು ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ಒಂದಷ್ಟು ಗೊಂದಲ ಇತ್ತು. ಆದರೆ ಪ್ರಯಾಣಿಕರ ದಟ್ಟಣೆ ಕಡಿಮೆ ಇದೆ. ಬರುವಂಥ ಪ್ರಯಾಣಿಕರು ಮೊದಲೇ ಮುನ್ನೆಚ್ಚರಿಕೆಯಾಗಿ ಅವರೇ ಏರ್ಪೋರ್ಟ್ನಂತ ಬರ್ತಾ ಇಲ್ಲ, ಯಾಕೆಂದರೆ ಬಹುತೇಕ ವಿಮಾನಗಳು ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋಂಥ ದೃಷ್ಟಿಯಿಂದ ಇನ್ನು ಬರುವಂಥವ್ರನ್ನೂ ಸಹ ಇಲ್ಲಿ ಕೂರಿಸಲಿಕ್ಕೆ ಆಸನದ ವ್ಯವಸ್ಥೆಗಳನ್ನು ಕೂಡ ಏರ್ಪೋರ್ಟ್ನಲ್ಲಿ ಮಾಡಿರುವಂಥದ್ದು. ಅರುಣ್. ಓಕೆ ಮುದ್ದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.